ಸದ್ಗುರು ಮಹದೇಶ್ವರ ಸ್ವಾಮೀಜಿ, ಉಪಾಧ್ಯಕ್ಷರು, ಬಸವಧರ್ಮ ಪೀಠ ಕೂಡಲಸಂಗಮ. ಉತ್ತಮ ವಾಗ್ಮಿ, ಸಾಹಿತಿ, ಪ್ರಥಮ ಮಹಿಳಾ ಜಗದ್ಗುರು ಅನ್ನೋ ಖ್ಯಾತಿಗೆ ಪಾತ್ರರಾಗಿದ್ದ ಮಾತೆ ಮಹಾದೇವಿಯವರು ಕೂಡಲಸಂಗಮ ಬಸವ ಕಲ್ಯಾಣದಲ್ಲಿ ಕಾರ್ಯಕ್ರಮ ಆಯೋಜಿಸಿ ಶರಣ ಧರ್ಮ ಪ್ರಚಾರದಲ್ಲಿ ಸಕ್ರಿಯರಾಗಿದ್ದ ಮಾತೆ ಮಹಾದೇವಿಯವರಿಂದ ಪ್ರೇರೇಪಣೆಗೊಂಡು ಸಮಾಜ ಸೇವೆಗೆ ಜೀವನ ಮುಡಿಪಾಗಿಸಬೇಕು ಅನ್ನೋ ಹಂಬಲದಿಂದ ಶ್ರೀ ಮಹದೇಶ್ವರ ಸ್ವಾಮೀಜಿಯವರು 2006ರಲ್ಲಿ ಸನ್ಯಾಸ ದೀಕ್ಷೆಯನ್ನ ಪಡೆದರು. ಕೂಡಲ ಸಂಗಮದ ಬಸವಧರ್ಮ ಪೀಠದ ಉಪಾಧ್ಯಕ್ಷರಾಗಿರುವ ಇವರು ಅನಾಥಾಶ್ರಮ, ವೃದ್ಧಾಶ್ರಮ, ಶಾಲೆ ಮತ್ತು ಕಾಲೇಜುಗಳನ್ನು ತೆರೆದು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶ್ರಮಿಸ್ತಾ ಇದ್ದಾರೆ. ಬಸವಧರ್ಮ ಪೀಠದಲ್ಲಿ ಗೋಶಾಲೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳನ್ನ ನಡೆಸ್ತಾ ಮಾತೆ ಮಹಾದೇವಿಯವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಸಾಕ್ತಿದ್ದಾರೆ. ಹಾಗಾಗಿ ಶ್ರೀ ಸದ್ಗುರು ಮಹದೇಶ್ವರ ಸ್ವಾಮೀಜಿಯವರಿಗೆ ಯುವರತ್ನ ಪ್ರಶಸ್ತಿ ನೀಡಲು ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ. ನಮಸ್ಕಾರ ವೀಕ್ಷಕರೇ, ಯುವರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ಯುವರತ್ನ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರಂಗದಲ್ಲಿ ಸಾಧನೆ ಮಾಡಿರುವವರನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾನೆ ಬಂದಿದ್ದೇವೆ. ಆದರೆ ಆಧ್ಯಾತ್ಮ ಅನ್ನುವಂತಹ ಒಂದು ವಿಶಾಲವಾದಂತಹ ಒಂದು ರಂಗ ಕೂಡ ಇದೆ. ಇದರಲ್ಲಿ ಸಾಧನೆ ಮಾಡೋದು ಅಂತಂದರೆ ಅಷ್ಟು ಸುಲಭದ ಮಾತಲ್ಲವೇ ಅಲ್ಲ. 4 ಜನಕ್ಕೆ ಪ್ರೇರೇಪಣೆ ಆಗೋ ರೀತಿಯಾಗಿ ಬದುಕೋದು, 10 ಜನಕ್ಕೆ ಸಹಾಯ ಮಾಡೋದು, 100 ಅನಾಥ ಮಕ್ಕಳಿಗೆ ಆಶ್ರಯ ಕೊಡೋದು, ವಿದ್ಯಾಭ್ಯಾಸ ಕೊಡೋದು. ದಾನದಲ್ಲಿ ಶ್ರೇಷ್ಠ ದಾನ ಅಂತಂದರೆ ಅದು ಅನ್ನದಾನ. ಅದರ ಜೊತೆಗೆ ಶಿಕ್ಷಣವನ್ನು ಕೂಡ, ಅಂದರೆ ಯುವಕರನ್ನು ಮುಂದಿನ ಪೀಳಿಗೆಗೆ ಈ ಸಮಾಜಕ್ಕೆ ತಯಾರು ಮಾಡಿ ಉತ್ತಮ ವ್ಯಕ್ತಿಗಳನ್ನಾಗಿ ವ್ಯಕ್ತಿತ್ವವನ್ನು ಕಲ್ಪಿಸಿಕೊಡುವಲ್ಲಿ ಆಧ್ಯಾತ್ಮ ರಂಗ ಬಹಳ ಒಂದು ವಿಶೇಷವಾದ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದೆ ಅಂತ ಹೇಳ್ಬೋದು. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಯುವರತ್ನದಲ್ಲಿ ವಿಶೇಷ ಸಂಚಿಕೆ ಇದು ಅಂತ ಹೇಳ್ಬೋದು. ಯಾಕಂತಂದರೆ ಇವತ್ತು ಆಧ್ಯಾತ್ಮದಲ್ಲಿ ತಮ್ಮದೇ ಆದಂತಹ ಒಂದು ಸಾಧನೆ ಮಾಡಿ ದೀಕ್ಷೆಯನ್ನು ಪಡೆದುಕೊಂಡು ಮನೆಗೆ ಒಬ್ಬನೇ ಮಗ, ವಾರಸುದಾರ ಅಂತ ಇದ್ದಂತಹ ಮಗ ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡು 10 ಜನರ ಬಾಳಿಗೆ ಬೆಳಕಾಗಿದ್ದಾರೆ. ಇವತ್ತು ನಮ್ಮ ಜೊತೆಗಿದ್ದಾರೆ ಪೂಜ್ಯ ಶ್ರೀ ಸದ್ಗುರು ಮಹದೇಶ್ವರ ಸ್ವಾಮೀಜಿಯವರು, ಬಸವಧರ್ಮ ಪೀಠ ಕೂಡಲಸಂಗಮ ಇದರ ಉಪಾಧ್ಯಕ್ಷರು. ಅವರನ್ನು ಮಾತನಾಡಿಸೋಕೆ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಇವತ್ತಿನ ಯುವರತ್ನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅತಿಥಿಗಳಾಗ್ತಾ ಇದ್ದಾರೆ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ವೇ ಸಾಮಾನ್ಯವಾಗಿ ನಾವು ಯುವರತ್ನ ಕಾರ್ಯಕ್ರಮದಲ್ಲಿ ಅನೇಕ ಸಾಧಕರನ್ನು ನಾವು ಪರಿಚಯಿಸಿದ್ದೀವಿ, ಮಾತನಾಡಿಸಿದ್ದೀವಿ. ಶಿಕ್ಷಣ, ವೈದ್ಯಕೀಯ, ಹೀಗೆ ಬೇರೆ ಬೇರೆ ರಂಗ. ಆದರೆ ಸಾಮಾಜಿಕ ಕಳಕಳಿ, ಯಾವುದೇ ಒಂದು ಸ್ವಾರ್ಥವನ್ನು ಇಟ್ಟುಕೊಳ್ಳದೆ ಇಡೀ ಜೀವನವನ್ನೇ ಮುಡುಪಾಗಿಟ್ಟು ಸಮಾಜ ಸೇವೆಗೆ, ಅದರ ಜೊತೆಗೆ ಆಧ್ಯಾತ್ಮಕ್ಕೆ, ಯುವ ಪೀಳಿಗೆಯನ್ನು ಮುಂದಿನ ಸಮಾಜಕ್ಕೆ ತಯಾರು ಮಾಡುವಂತಹ ಕೆಲಸ ಅಂತಿಂತಹ ಕೆಲಸ ಅಲ್ಲ. ದೀಕ್ಷೆ ಪಡೆದುಕೊಂಡು ಮಾತೆ ಮಹಾದೇವಿಯವರಿಂದ ನೀವು ಅಂದರೆ ಈ ಎಲ್ಲ ಅವರ ಹೆಸರನ್ನು ಇಟ್ಕೊಂಡು ಈ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಮುಂದುವರಿತಾ ಇದ್ದೀರಿ. ಮೊದಲನೇದಾಗಿ ನಿಮ್ಮ ಗುರುಗಳ ಬಗ್ಗೆ ಹೇಳೋದ್ರ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡ್ಬೋದಾ? ಏನು ಹೇಳ್ತೀರಿ? ನಮ್ಮ ಗುರುಗಳ ಬಗ್ಗೆ ಹೇಳಬೇಕಂದ್ರೆ ಮೇರು ಪರ್ವತ ಅಂದ್ರೆ ಅಂಥ ದೊಡ್ಡ ಆಧ್ಯಾತ್ಮಿಕ ಶಕ್ತಿ ಅವರು ನನಗೆ ಸಿಕ್ಕಿರೋದೇ ಒಂದು ದೊಡ್ಡ ಭಾಗ್ಯ. 7 ಜನ್ಮದ ಒಂದು ಪುಣ್ಯದ ಫಲ ಅಂತ ನಾನು ಅನಿಸ್ತದೆ. ಯಾಕಂದ್ರೆ ಮಾತೆ ಮಹಾದೇವಿಯವರು, ಮಾತಾಜಿಯವರಂತಹ ಒಂದು ಪ್ರವಚನ ಪಟ್ಟು ಅಮೋಘವಾಣಿ, ಅವರ ಬಸವಣ್ಣನವರಿಗೆ ತಮ್ಮ ಜೀವನವನ್ನೇ ಸಮರ್ಪಿಸಿದಂತಹ ಮಾತೆ ಮಹಾದೇವಿಯವರು, ಅವರು ಈ ಒಂದು 4 ರಾಜ್ಯ ಅಲ್ಲ, ಸ್ವದೇಶ ವಿದೇಶದಲ್ಲೂ ಕೂಡ ಎಲ್ಲ ಒಂದು ರಂಗದಲ್ಲೂ ಸಹಿತ ಆಧ್ಯಾತ್ಮವನ್ನು ಬೀರಿದಂತ ಶಕ್ತಿ ಮಹಿಳಾ ಜಗದ್ಗುರು ಮಾತೆ ಮಹಾದೇವಿಯವರು. ಅವರು ನನಗೆ ಸಿಕ್ಕಿರೋದು ಪುಣ್ಯ. ನೀವು ಅದೇನೋ ಹೇಳ್ತಾರಲ್ಲ, ಎಲ್ಲಿಯ ಸಮುದ್ರದ ಉಪ್ಪು, ಎಲ್ಲಿಯ ಬೆಟ್ಟದ ನೆಲ್ಲಿಕಾಯಿ ಅನ್ನೋ ಹಾಗೆ ನೀವು ಹುಟ್ಟಿ ಬೆಳೆದಿದ್ದು ಪೂರ್ವಾಶ್ರಮದ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾಕಂದರೆ ಈ ಹಂತಕ್ಕೆ ಬರೋದಕ್ಕೆ ಅಲ್ಲಿಂದ ಬಂದ ನೀವು ಸವೆಸಿ ಬಂದಂತಹ ಹಾದಿ ಬಹಳ ಮುಖ್ಯ ಆಗುತ್ತೆ. ಪೂರ್ವಾಶ್ರಮದ ಬಗ್ಗೆ ನಾನು ಒಂದಷ್ಟು ವಿಷಯಗಳನ್ನು ನಿಮ್ಮ ಹತ್ರ ಕೇಳೋದಕ್ಕೆ ಬಯಸ್ತೀನಿ. ಚಾಮರಾಜನಗರದಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಒಂದು ವ್ಯವಸಾಯವನ್ನು ಮಾಡಿಕೊಂಡು 10ನೇ ತರಗತಿವರೆಗೂ ಕೂಡ ವಿದ್ಯಾಭ್ಯಾಸ ಮಾಡಿಕೊಂಡು ಓದಿನಿಂದಲೇ ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡವ್ರು ನೀವು. ಈ ಶಾಲಾ ದಿನಗಳಲ್ಲಿ ನಿಮಗೆ ಈಗ ಒಬ್ಬನೇ ಮಗ ಅಂತ ಅಂದ ಮೇಲೆ ಆಸೆ ಕನಸುಗಳೆಲ್ಲ ನಿಮ್ಮ ಮೇಲೆ ಇರುತ್ತೆ. ಓದಿಸ್ಬೇಕು ಅಥವಾ ಇನ್ನೇನೋ ಆಗಬೇಕು ಅಥವಾ ಮನೆ ವಾರಸ್ದಾರ ಆಗ್ತಾನೆ, ಈ ಥರದ 10 ಕನಸುಗಳು ಅವ್ರು ಇಟ್ಕೊಂಡಿರ್ತಾರೆ. ನೀವು ಕೂಡ ದೊಡ್ಡವರಾದ್ಮೇಲೆ ಈ ಥರದ್ದು ಆಗಬೇಕು ಅನ್ನೋ ಆಸೆ ಕನಸುಗಳಿರುತ್ತೆ. ಓದೋ ಹಂತದಲ್ಲಿ ನಿಮಗೆ ಏನಾದ್ರು ಕನಸಿತ್ತಾ? ಆ ಥರದ ಆಸೆ ಇತ್ತಾ? ಈ ಕಡೆಗೆ ಬಂದಿದ್ದು ಹೇಗೆ? ನಿಮ್ಮ ಬಾಲ್ಯದ ಬಗ್ಗೆ ಹೇಳೋದಾದ್ರೆ. ಅಂದರೆ
ನಾನು ಪ್ರೈಮರಿ ಸ್ಕೂಲು ನಮ್ಮ ಊರಲ್ಲಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಹಳ್ಳದ ಮಾದಳ್ಳಿ ಅಂತ ಊರು. ಆ ಪ್ರೈಮರಿ ಸ್ಕೂಲ್ನಲ್ಲಿ ಓದ್ತಾ ಇರ್ಬೇಕಾದ್ರೆ ನನಗೆ ಈ ವಚನಗಳ ಬಗ್ಗೆ ಬಸವಾದಿ ಶರಣರ ಒಂದು ಸಾಹಿತ್ಯದ ಬಗ್ಗೆ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ. ಅದನ್ನು ಓದಬೇಕು, ತಿಳ್ಕೋಬೇಕು, ಅದ್ರ ಬಗ್ಗೆ ನನಗೆ ಸಾಕಷ್ಟು ಒಂಥರ ಏನು ಅಂತಾರಲ್ಲ ಉತ್ಸಾಹ ಅದ್ರ ಬಗ್ಗೆ. ಆ ಒಂದು ರಂಗಕ್ಕೆ ಬರ್ಬೇಕಾದ್ರೆ ಆ ವಚನ ಸಾಹಿತ್ಯವನ್ನೇ ನಾನು ಹೇಳ್ಕೋತ ಆಕರ್ಷಣೆ ಮಾಡಿ ಈ ದೇವರ ಬಗ್ಗೆ ಧರ್ಮದ ಬಗ್ಗೆ ಆಸಕ್ತಿಯನ್ನ ಬಂತು. ಆ ನಂತರ ಅಲ್ಲಿ ಒಬ್ರು ನಮ್ಮ ಪೂರ್ವಾಶ್ರಮ ಊರಿನಲ್ಲಿ ವೀರತಪ್ಪ ಅಂತ ಇದ್ರು ಒಬ್ರು. ಅವರು ಪಾಪ ತುಂಬಾ ಒಳ್ಳೆಯವರಿದ್ರು. ಅವರು ಈ ರಾಮಾಯಣ, ಮಹಾಭಾರತ, ಈ ಧ್ರುವ ಇಂಥ ಕಥೆಗಳೆಲ್ಲ ಹೇಳ್ತಾ ಇದ್ರು ಸಣ್ಣದ್ರಲ್ಲಿ. ಆ ಕತೆ ಕೇಳಿ 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 ನನಗೆ ಬಹಳ ಒಂದು ಮನಸ್ಸಿಗೆ ಬಹಳ ಪರಿಣಾಮ ಆಯ್ತು. ಇದು ಏನಿದೆ ಈ ಒಂದು ಸಂಸಾರದಲ್ಲಿ, ಬಸವಣ್ಣನವರ ವಚನದಲ್ಲಿ ಹೇಳ್ತಾರಲ್ಲ, ಸಂಸಾರ ಎಂಬುದು ಒಂದು ಗಾಳಿಯ ಸುಡರು, ಸಂತೆ ಮಂದಿ ಅಂತ ಹೇಳ್ತಾರಲ್ಲ, ಹಂಗೆ ಇದು ಈ ಸಂಸಾರನೇ ಬೇಡ, ನಾನು ಒಬ್ಬ ಮಗ ಆಗಿದ್ರು ಸಹಿತ ಈ ಒಂದು ಸಂಸಾರವನ್ನ ತ್ಯಜಿಸಿ ಏನಾದ್ರು ಒಂದು ಸಾಧನೆ ಮಾಡಿ ತೋರಿಸ್ಬೇಕಲ್ಲ, ಕೇವಲ ನಮ್ಮ ಊರಿಗೆ ಅಷ್ಟೇ ನಾ ಸೀಮಿತನಾಗಿರಬಾರದು, ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ ಅನ್ನೋ ಒಂದು ಆಸೆ ನನ್ನಲ್ಲಿ ಬಂತು. ಆವಾಗ ನಾನು ಈ ಸ್ಕೂಲ್ ಬಾಲ್ಯದಲ್ಲೇ ನಾ ಈ ಒಂದು ಇದನ್ನ ಆಧ್ಯಾತ್ಮದ ರುಚಿಯನ್ನು ಬೆಳೆಸ್ಕೊಂಡೆ. ಓಕೆ. ಅದಾದ ನಂತರದಲ್ಲಿ ಈಗ ನೀವು ಅದಾದ್ಮೇಲೆ ಊರು ಬಿಟ್ಟು ಹೋಗಿದ್ದ ಪ್ರಸಂಗ ಕೂಡ ಇದೆ. ಯಾಕಂತಂದ್ರೆ ಮಠಕ್ಕೆ ಸೇರ್ಕೊಳ್ಬೇಕು ಅಂತಾನೋ ಏನೋ, ಯಾವ ಕಾರಣಕ್ಕೆ ಹೋದ್ರಿ, ಏನು ಇದರ ಹಿಂದಿರುವಂತಹ ವಿಚಾರ? 1999 ಡಿಸೆಂಬರ್ 31 ಆವಾಗ ನಾನು ಮನೆ ಬಿಟ್ಟೆ. ಮನೆ ಬಿಟ್ಟು 9 ದಿನಗಳವರೆಗೆ ನಾನು ಕೂಡಲ ಸಂಗಮಕ್ಕೆ ಹೋದೆ, ಪಾದಯಾತ್ರೆಯಲ್ಲಿ ನಡ್ಕೊಂಡೆ. ನನ್ನ ಹತ್ರ ದುಡ್ಡು ಇರ್ಲಿಲ್ಲ. ನಮ್ ಕಡೆ ನೀವು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ರ? ಅಂದ್ರೆ ಆ ಹೊತ್ತಿಗಾಗ್ಲೇ ನಿರ್ಧಾರ ಮಾಡ್ಕೊಂಡಿದ್ರ ನಾನು ಹೋಗಿ ಸೇರ್ಕೊಂಡು ಹೋಗ್ಬಿಡ್ಬೇಕು, ಎಲ್ಲಾರು ಇವ್ರ ಕಣ್ಣು ಕಾಣಬಾರದು, ದೂರ ಹೋಗಿ ಯಾವ್ದಾರ ಒಂದು ಮಠ, ಯಾವ್ದಾರ ಒಂದು ದೇವಸ್ಥಾನ ಇಂಥ ಕಡೆ ಸೆಟ್ಲ್ ಆಗಿ. ಯಾಕೆ ಲೌಕಿಕದ ಕಡೆಗೆ ಬೇಸರ ಆಯ್ತಾ ಅಥವಾ ಏನ್ ಕಾರಣ? ಆ ಸಂದರ್ಭದಲ್ಲಿ ಏನಿತ್ತು ನಿಮ್ಮ ಬೇಸರ ಅಂತಲ್ಲ, ಆದ್ರೆ ಏನಾದ್ರು ಒಂದು ಸಾಧನೆ ಮಾಡಿ ತೋರಿಸ್ಬೇಕು. ಈಗ ಹುಟ್ತೀವಿ ಸಾಯ್ತೀವಿ, ಈ ಸಂಸಾರದ ಜಂಜಾಟ ಇಷ್ಟೇ, ಇದ್ರಲ್ಲಿ ಏನು ಇದಿಲ್ಲ, ಆದ್ರೆ ಒಂದು ಸಾಧನೆ ಮಾಡಿ ತೋರಿಸ್ಬೇಕಲ್ಲ ಅನ್ನೋದು ಹಂಬಲ ಇತ್ತು. ಅವಾಗ ನಾನು 9 ದಿನಗಳವರೆಗೆ ನಾನು ಕೂಡಲ ಸಂಗಮಕ್ಕೆ ಹೋದೆ. 9 ದಿನಗಳವರೆಗೆ ಹೋಗಿ ಅಲ್ಲಿ ಕೃಷ್ಣ ಮಲಪ್ಪ ನದಿ ಪಕ್ಕದಲ್ಲಿ ಸ್ನಾನ ಮಾಡ್ಕೊಂಡು ಒಂದೇ ಜೊತೆ ಬಟ್ಟೆ ಹಾಕಿತ್ತು, ಒಂದು ಬಿಳಿ ಪಂಚೆ, ಒಂದು ಬಿಳಿ ಶರ್ಟ್, ಅದನ್ನಲ್ಲೇ ತೊಳ್ಕೊಂಡು ಹಾಕೊಂಡು ಸ್ನಾನ ಮಾಡ್ಕೊಂಡು ಅಲ್ಲಿ ಬಂದಂತ ಪ್ರಸಾದ ಮಾಡ್ಕೊಂಡು 2 ದಿವಸ ಅಲ್ಲೇ ಇದ್ದೆ. ಆ ನಂತರ ಈ ಕಡೆ ಶರಣಮೇಳ ನಡೀತಿತ್ತು, ಮಾತಾಜಿ ಅವ್ರದ್ದು, ಮತ್ತೆ ಮಾದೇವರು ಬಸವಧರ್ಮ ಪೀಠದಾಗ, ಅಲ್ಲಿಗೆ ಬಂದೆ. ಆ 5 ದಿನ ಕಾರ್ಯಕ್ರಮ ಇತ್ತು ಅವಾಗ. 11, 12, 13, 14, 15 5 ದಿವಸ ಮಾಡ್ತಿದ್ರು ಅವಾಗ. 5 ದಿನ ಮಾತೆಯವರ ಪ್ರವಚನ, ಅವರ ಒಂದು ವಚನ ಗಾಯನ, ಆ ಪ್ರಾರ್ಥನೆ ಕೇಳಿ ನನಗೆ ಏನೋ ಒಂಥರ ಎಲ್ಲೋ ಬಂದಿದ್ದೀನಲ್ಲಪ್ಪ, ಯಾವ್ದೋ ಒಂದು ಇದಕ್ ಬಂದಿದ್ದೀನಲ್ಲ ಅನಿಸ್ಬಿಡ್ತು ನನ್ನ ಮನಸ್ಸು. ಅಲ್ಲೇ ನನ್ನ ಮನಸ್ಸು ಪರಿವರ್ತನೆ ಆಯ್ತು ಪೂರ. ನಾನು ಇಲ್ಲೇ ಇರ್ಬೇಕಲ್ಲ ಅಂತೇಳಿ ನಿರ್ಧಾರ. ಓಕೆ. ಅಲ್ಲಿ ನೀವೇನೋ ನಿರ್ಧಾರ ಮಾಡಿದ್ರಿ, ಆದ್ರೆ ಅಲ್ಲಿನ ಪರಿಸ್ಥಿತಿ ನಿಮ್ಮನ್ನು ಒಪ್ಕೊಳ್ತಾ, ಅಥವಾ ನೀವು ಹೋಗಿದ ತಕ್ಷಣ ಯಾರು ಕೂಡ ಈ ಹಿನ್ನೆಲೆನೋ ಅಥವಾ ಮತ್ತೊಂದು, ಅಥವಾ ಅದೇ ಸ್ಥಳದಲ್ಲಿ ನೀವು ಇದ್ದಿದ್ದಿದ್ರೆ ಚಿಕ್ಕ ವಯಸ್ಸಿಂದನೂ ನೋಡಿರ್ತಾ ಇದ್ರು, ಓಕೆ ಒಂದು ನಂಬಿಕೆ ಬರುತ್ತೆ. ನೀವು ಸಡನ್ ಆಗಿ ಹೋಗಿದಾಗ ಹೇಗಿತ್ತು ಅಲ್ಲಿ, ಯಾವ ರೀತಿ ನಿಮ್ಮನ್ನು ಸ್ವೀಕಾರ ಮಾಡಿದ್ರು, ಅದ್ರ ಬಗ್ಗೆ ಹೇಳಿ. ಅಂದ್ರೆ ನಾನು ತಕ್ಷಣ ಅಲ್ಲಿ ಯಾರು ಒಪ್ಲಿಲ್ಲ ನನಗೆ. ಕೆಲವರೆಲ್ಲ ವಿರೋಧ ಮಾಡಿದ್ರು, ಇವನೇನೋ ಹುಚ್ಚ ಇದ್ದಾನೆ, ಕಳ್ಳ ಇದ್ದಾನೆ, ಏನೋ ಮಾಡ್ತಾನೆ ಬಂದು ಅಂತೇಳಿ ನಮ್ಮ ಗುರುಗಳಿಗೆಲ್ಲ ಹೇಳಿದ್ರು ಮಾತಾಜಿ ಅವ್ರಿಗೆ. ಆದ್ರೆ ಅವ್ರು ಒಪ್ಲಿಲ್ಲ. ಅವ್ರು ಹೇಳಿದ್ರು, ಇರಪ್ಪ 12ನೇ ಶತಮಾನದಲ್ಲಿ ಬಸವಣ್ಣನವ್ರನ್ನ ಕೊಲೆ ಮಾಡಕ್ ಬಂದವ್ರನ್ನೇ ಪರಿವರ್ತನೆ ಮಾಡಿದ್ರು ಬಸವಣ್ಣ. ಪಾಪ ಈ ಹುಡುಗ ನಮ್ನೇನ್ ಮಾಡ್ತಾನೆ, ನಮ್ಮ ಹತ್ರ ಏನಿದೆ, ಬಂಗಾರ ಎತ್ಕೊಂಡು ಹೋಗಕ್ ಕಳ್ತನ ಮಾಡಕ್ಕ, ನಮ್ಮ ಹತ್ರ ವಿಭೂತಿ ರುದ್ರಾಕ್ಷಿ ಅಷ್ಟೇ ಇದೆ, ನಮ್ಮ ಹತ್ರ ಏನ್ ತಗೊಂಡ್ ಹೋಗ್ತಾನ, ಹೋಗ್ಲಿ ಇರ್ಲಿ ಅಂತ ಹೇಳಿ ಸಮಾಧಾನ ಹೇಳಿದ್ರು. ಆದ್ರೆ ಅವ್ರು ಯಾರು ನನಗೆ ಅಲ್ಲಿ ಇರ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಕೊನೆಗೆ ಮಾತಾಜಿ ಅವರು ತಮ್ಮ ಗಾಡಿಯಲ್ಲೇ ಸ್ವತಃ ಕೂಡಿಸ್ಕೊಂಡು ಇಲ್ಲಿ ರಾಜಾಜಿನಗರ ಬೆಂಗಳೂರಲ್ಲಿದೆ, ಅಲ್ಲಿ ಕರ್ಕೊಂಡ್ ಬಂದ್ರು. ಅಲ್ಲಿ ಕರ್ಕೊಂಡ್ ಬಂದು ಅಲ್ಲಿ 15 ದಿವಸಗಳವರೆಗೆ ಇತ್ತು. ಆ ನಂತರ ನಮ್ಮ ಪೂರ್ವಾಶ್ರಮ ತಂದೆಯವರು ಗೊತ್ತಾಯ್ತು. ಗೊತ್ತಾದ ತಕ್ಷಣ ಅವ್ರು ಬಂದ್ರು, ಬಂದು ಅವ್ರ ಹತ್ರ ಗಲಾಟೆ ಮಾಡಿದ್ರು. ಯಾಕೆ ಕರ್ಕೊಂಡು ಬಂದಿದ್ದೀರಿ, ನೀವೇ ಕರ್ಕೊಂಡು ಬಂದಿದ್ದೀರಿ, ಸ್ಟ್ರೈಕ್ ಮಾಡ್ತೀವಿ, ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ, ಮಾಧ್ಯಮಕ್ಕೆ ಹೋಗ್ತೀವಿ ಅಂತ ಗಲಾಟೆ ಮಾಡಿದ್ರು. ಅದ್ರ ಮಾತಾಜಿ ಒಂದೇ ಆನ್ಸರ್ ಹೇಳಿದ್ರು, ನೋಡಿ ಗೌತಮ ಬುದ್ಧ ಒಬ್ಬನೇ ಮಗ, ಅವನು ಕೂಡ ಅರಮನೆಗೆ ವಾರಸುದಾರ, ಆದ್ರೂ ಸಹಿತ ಗೌತಮ ಬುದ್ಧ ಧರ್ಮ ಪ್ರಚಾರಕ್ಕೋಸ್ಕರ ಮನೆ ಬಿಟ್ಟು, ಸಂಸಾರವನ್ನು ಬಿಟ್ಟು, ಅರಮನೆ ಬಿಟ್ಟು, ಎಲ್ಲಾ ಆಸ್ತಿ ಅಂತಸ್ತೆಲ್ಲ ತ್ಯಾಗ ಮಾಡಿ ಸನ್ಯಾಸಿ ಆದ್ರು. ಹಾಗೆ ನಿಮ್ಮ ಮಗ ಒಬ್ಬ ಮಗ ಕೇವಲ ಒಂದಿಷ್ಟು ಹೊಲ ಮನೆ ಬಿಟ್ಟು ಊರು ಬಿಟ್ಟು ಬರೋದ್ರಲ್ಲಿ ತಪ್ಪೇನಿದೆ ಅಂತ ಕೇಳಿದ್ರು.
ಆದ್ರೂ ಒಪ್ಲಿಲ್ಲ ಅವ್ರು ನಮ್ಮ ತಂದೆಯವರು. ಇಲ್ಲ ಇಲ್ಲ ನಮ್ಗೆ ಒಬ್ಬನೇ ಮಗ, ನಮ್ಮ ವಂಶೋದ್ಧಾರಕ್ಕೆ ನಮ್ಗೆ ಬೇಕು ಅಂತ ವಾಪಸ್ ಕರ್ಕೊಂಡು. ನಿಮಗೆ 3 ಜನ ಸಹೋದರಿಯರಿದ್ರು, ನೀವು ಒಬ್ಬರೇ ಮಗ ಇದ್ರಿ ಅಂತ. ಹಾಂ. ಸೊ ಅಲ್ಲಿಂದ ವಾಪಸ್ ಹೋದ್ಮೇಲೆ ಮತ್ತೆ ಎಷ್ಟು ದಿನಗಳ ಕಾಲ ಮನೇಲಿದ್ರಿ, ಆಮೇಲೆ ಮತ್ತೆ ಬರಬೇಕು ಅನ್ನೋ ನಿರ್ಧಾರ ಹೇಗೆ ಮಾಡಿದ್ರಿ, ಅದ್ರ ಬಗ್ಗೆ ಹೇಳಿ ಗುರುಗಳೇ. ಅಂದ್ರೆ ಹೋದ್ಮೇಲೆ ಒಂದು 5 ವರ್ಷಗಳ ಕಾಲ ಮನೇಲಿ ಒಂಥರ ಕಟ್ಟಾಕ್ದಂಗೆ ಆಗ್ಬಿಟ್ಟಿತ್ತು. ಗೃಹ ಬಂಧನ ಅಂತಾರಲ್ಲ, ಎಲ್ಲೂ ಹೋಗ್ಬಾರ್ದು, ಯಾರ ಮನೆಗೂ ಹೋಗ್ಬಾರ್ದು, ಯಾರ ಜೊತೆನೂ ಮಾತಾಡಬಾರ್ದು, ಹೊಲಕ್ ತೋಟಕ್ಕೆ ಹೋಗ್ಬೇಕು, ಮನೆಗೆ ಬರ್ಬೇಕು, ಇಷ್ಟಲ್ಲೇ ಇಟ್ಬಿಟ್ಟಿದ್ರು ನನಗೆ. ನನಗೆ ಅನಿಸ್ತು ಏನಪ್ಪ, ಒಂದೊಂದ್ಸಲ ಸತ್ತೋಗ್ಬಿಡ್ಬೇಕು ಅನಿಸ್ತಾ, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಒಂದು ನಿರ್ಧಾರನೂ ಬಂದಿತ್ತು ಮನಸ್ಸಿಗೆ. ಆದ್ರೂ ಗಟ್ಟಿ ನಿರ್ಧಾರ, ಯಾಕೆಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ, ಅದ್ರಲ್ಲಿ ಏನು ಸಾಧನೆ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ನಾನೇ ಗಟ್ಟಿ ನಿರ್ಧಾರ ಮಾಡಿ ಒಂದ್ ದಿವಸ, ಅಂದ್ರೆ 2005ನೇ ಇಸ್ವಿ ಮಾರ್ಚ್ 28ನೇ ತಾರೀಕು 2005ರಲ್ಲಿ, ಅವಾಗ ಮಧ್ಯರಾತ್ರಿಯಲ್ಲಿ ಎದ್ದು ಮನೆಗೆ ಒಂದು ಕೀಲಿ ಹಾಕಿತ್ತು ಹೊರಗಡೆ. ಅವರೆಲ್ಲ ನಮ್ಮ ತಂಗಿಯರು, ನಮ್ಮ ತಾಯಿ, ನಮ್ಮ ತಂದೆಯವ್ರಿಗೆಲ್ಲ ಒಳಗೆ ಬಿಟ್ಟು ಕೀಲಿ ಹಾಕಿ, ಆ ಕೀಲಿ ಸಹಿತ ತಗೊಂಡೋಗ್ಬಿಟ್ಟೆ ನಾನು. ಅಲ್ಲ, ಈಗ ನಾನು ಒಂದು ಮಾತು ಕೇಳ್ತೀನಿ ಗುರುಗಳೇ. ಈಗ ತಂದೆ ತಾಯಿ 3 ಜನ ಅಕ್ಕ ತಂಗಿಯರು, ಇವ್ರನ್ನ ತಂಗಿಯರನ್ನ ಬಿಟ್ಟು ನಾನು ಈ ಜವಾಬ್ದಾರಿಯಿಂದ ನುಡ್ಸ್ಕೊಳ್ತಾ ಇದ್ದೀನಿ ಅಂತ ನಿಮ್ಗೆ ಏನಾದ್ರು ಆ ಸಂದರ್ಭದಲ್ಲಿ ಕಾಡಿತ್ತಾ? ಅದ್ರ ಬಗ್ಗೆ ಏನಾದ್ರು ಏನು? ಕಾಡಿಲ್ಲ, ಯಾಕಂದ್ರೆ ನನ್ನ ಮನಸ್ಸು, ನಾವು ಆಧ್ಯಾತ್ಮ ಜೀವಿ ಬಂದಾಗ ಒಂಥರ ಇದಿರುತ್ತೆ, ನಮ್ದು ಗಟ್ಟಿತನ ಇರುತ್ತೆ. ಇಟ್ಟು ಹೆಜ್ಜೆಯನ್ನ ಇಂತ ತೆಗೆಯೋದಿಲ್ಲ. ಯಾವತ್ತು ಅದು ಏನೇ ಕಷ್ಟ ಬರ್ಲಿ ಸುಖ ಬರ್ಲಿ, ಆ ಹೆಜ್ಜೆ ದಾಟ್ ಹೋದ್ಮೇಲೆ ನಾವು ವಾಪಸ್ ಬರ್ತೀವಿ, ಆ ರೀತಿ ಇರುತ್ತೆ. ಆವಾಗ ಅದೇ ನಿರ್ಧಾರ ಮಾಡಿ ಹೊರಟ್ರಿ ನೀವು, ಬೀಗ ಹಾಕೊಂಡು. ಹೊರಟೆ. ಜೊತೆಗೆ ಒಂದು ನಾಯಿ ಮರಿ ಸಾಕಿದ್ದೆ ನಾವು, ಬೆಳ್ಳಿ ಅಂತದ್ರ ಹೆಸರು. ಪಾಪ ನನ್ನ ಜೊತೆಗೆ ಬಂತು, ಅದು 3 ಕಿಲೋಮೀಟರ್ ನಡ್ಕೊಂಡ್ ಬಂತು ನಮ್ಮ ಜೊತೆ. ಕೊನೆಗೆ ನಾನು ಹೇಳ್ದೆ, ನಾನ್ ಬರೋದಿಲ್ಲ, ನೀನ್ ವಾಪಸ್ ಹೋಗೋ ಅಂದ ತಕ್ಷಣ ಅದು ಮಾತು ಕೇಳ್ತಿತ್ತು, ವಾಪಸ್ ಬಂತು ಮನೆಗೆ. ಸುಮಾರು ಬೆಳಗ್ಗೆ 10 ಗಂಟೆ ತನಕ ಕಿಲಿ ತೆಗ್ದಿಲ್ಲ ಅವರು. ಎಲ್ಲಿ ಹೋದ ಇಲ್ಲೇ ಮಲ್ಕೊಂಡಿದ್ನಲ್ಲ, ಕಿಲಿ ಹಾಕೋಗಿದ್ದಾನ ಅಂತ ಗಾಬರಿ ಅವ್ರಿಗೆ. ನಂತರ ಅವರು ಬಾಗಿಲೆಲ್ಲ ಹೊಡೆದು ಮಾಡಿ ಹೊರಗೆ ಬಂದಿದ್ದಾರೆ. ಎಲ್ಲಿ ಸಿಗ್ಬೇಕು, ನಾನು ಆಲ್ರೆಡಿ ನಾನು ಅಲ್ಲೇ ಹೋಗ್ಬಿಟ್ಟಿದ್ದೆ, ಬಹಳ ನಡೆದುಕೊಂಡೇ ಹೋದ್ರೆ ಅವಾಗ್ಲೂ ಮತ್ತೆ ನಡ್ಕೊಂಡೇ ಹೋಗಿದ್ದಾರೆ. ರೋಡ್ ಬಿಟ್ಟು ಹೋಗ್ತಾ ಇದ್ದೆ, ರೋಡಲ್ಲಿ ಹೋದ್ರೆ ಯಾರನ್ನ ನೋಡ್ಬಿಡ್ತಾರೆ, ಊರನ್ನವ್ರು ಕರ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ ರೋಡ್ ಬಿಟ್ಟೇ ಹೋಗಿ ಮತ್ತೆ ಮಾತಾಜಿಯವರ ಆಶ್ರಯಕ್ಕೆ ಸೇರಿದ್ರು. ನೀವು ಮತ್ತೆ ಹೋದಾಗ ಅವ್ರಿಗೆ ಅನ್ಸ್ತಾ ಬಂದೇ ಬರ್ತೀಯಾ ಅಂತ ಅನ್ಕೊಂಡಿದ್ದೆ ಅಂತ ಹೇಳಿದ್ರ? ಏನ್ ಹೇಳಿದ್ರು ಮಾತಾಜಿ ಅವರು? ಅವರಂದ್ರು, ನೋಡ್ರಿ, ಆಧ್ಯಾತ್ಮ ಜೀವಿಗೆ ಆದಾಗ, ಮನಸ್ಸಿಗೆ ಆ ಒಂದು ಇದು ಬಂದಾಗ ಎಂತ ಉದ್ದದೊಳಗಿದ್ರು, ಉತ್ತ ಅಂತ ಹೇಳ್ತಾರೆ, ಆ ಉದ್ದದೊಳಗಿದ್ರು ಕೂಡ ತಪ್ಪಿಸ್ಕೊಂಡ್ ಬರಕ್ ಸಾಧ್ಯ. ಎಂತ ಕಠಿಣ ಪರಿಸ್ಥಿತಿಗೂ ತಪ್ಪಿಸ್ಕೊಂಡ್ ಬರಕ್ ಸಾಧ್ಯ ಅಂತ ಒಂದು ಇದನ್ನ ಗೆದ್ದಿದ್ದೀರಿ ನೀವು. ನಮ್ಮ ಒಂದು ಇದಕ್ಕೆ ಬರ್ಬೇಕಾದ್ರೆ ಬಹಳ ಗ್ರೇಟ್, ಸಂತೋಷ ಆಯ್ತು. ಅಂದ್ರೆ ಮಾತಾಜಿ ನನಗೆ, ನನ್ನಂತವ್ರಿಗೆ ನೀವು ಆಶ್ರಯ ಕೊಟ್ಟರಲ್ಲ, ನಾನು ಎಷ್ಟು ಪುಣ್ಯ ಮಾಡಿದ್ದೆ ಮಾತಾಜಿ ನನಗೆ. ಈಗ ನೀವು ಶಾಲೆ ಆರಂಭ ಮಾಡಿದಾಗ ಗುರುಗಳೇ, ಭಕ್ತರಿಂದ ಯಾವ ಥರದ ಪ್ರತಿಕ್ರಿಯೆ ಇತ್ತು? ಎಷ್ಟು ಅಂದರೆ ಈಗ ಒಂದು ಶಾಲೆ ನಡೆಸೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಅಲ್ಲಿ ಶಿಕ್ಷಕರು ಬೇಕು, ಅವರಿಗೆ ಸಂಬಳವನ್ನು ಕೊಡಬೇಕಾಗತ್ತೆ, ಆಯಿತಾ, ಎಲ್ಲವನ್ನೂ ಕೂಡ ಒದಗಿಸ್ಬೇಕಾಗತ್ತೆ. ನೀವು ವಸತಿ ಬೇರೆ, ಅಂದರೆ ಅನಾಥ ಮಕ್ಕಳಿಗೆ ವಸತಿ ಬೇರೆ ಕೊಟ್ಟಿದ್ದೀರಿ. ಇದೆಲ್ಲವನ್ನು ಕೂಡ ತೂಗಿಸ್ಕೊಂಡು ಹೋಗೋದು ಪ್ರಾರಂಭದಲ್ಲಿ ಏನಾದರೂ ಕಷ್ಟ ಆಯಿತಾ ಮಠದ ಕಡೆಯಿಂದ, ಅಥವಾ ಹೇಗೆ ನೀವು ಇದನ್ನು ನಿಭಾಯಿಸಿದ್ರಿ ಅಂತ? ಸಮಸ್ಯೆನೇ ಆಗುತ್ತೆ. ಯಾಕಂದ್ರೆ ಒಂದು ಸಂಸ್ಥೆಯನ್ನು ಹುಟ್ಟಾಕ್ಬೇಕಾದ್ರೆ ಹಲವಾರು ಸಮಸ್ಯೆಗಳು ಬರ್ತವೆ, ಹಲವಾರು ಇದನ್ನ ಎದುರಿಸಬೇಕಾಗುತ್ತೆ ನಾವು. ಕೆಲವು ಆರ್ಥಿಕವಾಗಿ ಮತ್ತೆ ಕೆಲವು ಮಾನಸಿಕವಾಗಿ ಇವೆಲ್ಲ ಅನುಭವಿಸ್ಬೇಕಾಗುತ್ತೆ. ಅವಾಗ ನಾನು ಏನ್ ಮಾಡಿದೆ, 4-5 ರಾಜ್ಯದಲ್ಲಿ ನಮ್ಮ ಭಕ್ತರಿದ್ದಾರೆ, ಅಲ್ಲೆಲ್ಲ ಅವ್ರಿಗೆ ಸಂಪರ್ಕ ಮಾಡಿ ಅವ್ರಿಗೆಲ್ಲ ಮನವರಿಕೆ ಮಾಡ್ಕೊಟ್ಟೆ, ಇದೆಲ್ಲ ಮಾಡ್ತಾ ಇದ್ದೀವಿ ಅಂತ. ಅವರೆಲ್ಲ ನಾವು ಸ್ಪಂದಿಸಿದ್ರು, ಅವರೆಲ್ಲ ಸ್ಪಾನ್ಸರ್ ಮಾಡಿದ್ರು. ಅದಕ್ಕೆ ಅವರ ಒಂದು ಕಾಣಿಕೆಯಿಂದಲೇ ನಾವು ಇಷ್ಟು ದೊಡ್ಡದಾಗಿ ಮಾಡಿದ್ವಿ. ಎಲ್ಲ ಭಕ್ತರು ಕೊಟ್ಟದ್ರಲ್ಲಿ ಇವತ್ತು ನಮ್ಮ ಕಾಲೇಜು ನೋಡ್ಬೇಕು ತಾವು, ಆ ಕಡೆ ಬಂದ್ರೆ ಒಂದು 550 ಅಡಿ ಉದ್ದ ಇದೆ ಅಂತ ಬೃಹತ್ ಕಾಲೇಜನ್ನು ಮಾಡಿದ್ವಿ. ಎಲ್ಲ ಭಕ್ತರು ಕೊಡೋದ್ರಲ್ಲಿ, ಎಲ್ಲ ಕೇರಳ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ, ಪಂಜಾಬ್ ಅವ್ರಿಗೆ ಹೋಗಿದ್ದೀವಿ. ಅಲ್ಲೆಲ್ಲ ಭಕ್ತರಿದ್ದಾರೆ. ಅವ್ರು ಕೊಡೋ ಕಾಣಿಕೆಯಲ್ಲಿ ನಿರ್ಮಾಣ ಮಾಡಿದ್ವಿ. ಓಕೆ. ಈ ಕಾಲೇಜಿನ ಜೊತೆಗೆ ಮತ್ತೆ ಏನೆಲ್ಲ ಈಗ ಸದ್ಯಕ್ಕೆ ಆರಂಭ ಮಾಡಿದ್ದೀವಿ? ಏನೆಲ್ಲ? ಗೋಶಾಲೆ ಮಾಡಿದ್ದೀವಿ. ಈ ಗೀರ್ ಅಂತ ಬರ್ತವಲ್ಲ, ಹೌದು, ತಳಿ ಗೀರ್ ತಳಿ, ಅದು ಎಚ್ಚಪ್ಪು, ಮತ್ತೆ ಅವೆಲ್ಲ ಹಾಲೆಲ್ಲ ಮಠಕ್ಕೂ ಉಪಯೋಗಿಸ್ಕೊತೀವಿ, ಮತ್ತೆ ಡೈರಿಗೂ ಕೊಡ್ತೀವಿ. ಬಂದವರು ದಾಸೋಹನು ಮಾಡ್ತೀವಿ. ಮತ್ತೆ ಅದನ್ನೆಲ್ಲ ನೋಡ್ಕೊಳಕ್ಕೆ ಒಂದು 2 ಫ್ಯಾಮಿಲಿ ಇಟ್ಟಿರ್ತೀವಿ, ಅವ್ರಿಗೊಂದು ಜೀವನ ಕಲ್ಪಿಸ್ದಂಗ. ನಿಜ 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 ನಿಜ, ಖಂಡಿತ. ನಾವು ಕಾಲೇಜನ್ನು ಸ್ಟಾರ್ಟ್ ಮಾಡಿದಾಗ ಅದು ಒಂಥರ ಸವಾಲಾಯ್ತು ಅದನ್ನ ಎದುರಿಸ್ಬೇಕಾದ್ರೆ.
ಕೆಲವರು ಆ ಕಾಲೇಜು ವಿರೋಧ ಮಾಡಿದ್ರು, ಇದನ್ನ ಕಾಲೇಜು ಪರ್ಮಿಷನ್ ಕೊಡಿಸಬಾರದು, ಇವ್ರಿಗೆ ಇದು ಮಾಡಬೇಕು, ನಿಲ್ಲಿಸ್ಬೇಕು ಅಂತ. ಅದು ನಾವು ರಾತ್ರಿ ಗಾಡಿ ತಗೊಂಡು ಅವಾಗ ನಮ್ಮ ಇವರೇ ಸಿದ್ದರಾಮಯ್ಯನವರೇ ಚೀಫ್ ಮಿನಿಸ್ಟರ್ ಇದ್ರು, ಮತ್ತೆ ಕಿಮ್ಮನೆ ರತ್ನಾಕರ ಅಂತ ಶಿಕ್ಷಣ ಮಂತ್ರಿ ಇದ್ರು, ಅವ್ರ ಹತ್ರ ಹೋಗಿ ಅವ್ರು ಭಾಳ ಕೂಲಾಗಿ ನಮ್ಮ ವಿಚಾರಿಸಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಹಿತಿ ತಗೊಂಡು ನಮ್ಮ ಕಾಲೇಜಿಗೆ ಪರ್ಮಿಷನ್ ಕೊಟ್ಟರು. ಅದು ಒಂದು ಗ್ರೇಟ್ ಅವ್ರು ಕೊಟ್ಟದ್ದು. ಏನು ವಿಚಾರ ಮಾಡಲಿಲ್ಲ ಅವ್ರು ಬೇರೆ, ಏನು ಇದ್ರ ಬಗ್ಗೆ ಏನು ಇಷ್ಟೇ ತಗೊಂಡ್ರು ಮಾಹಿತಿನ ತಗೊಂಡು ಆಯ್ತು ಅಂತೇಳಿ ಸ್ಯಾಂಕ್ಷನ್ ಮಾಡಿಕೊಟ್ರು. ಕರೆಕ್ಟ್ ಇತ್ತು. ಪ್ರತಿಯೊಂದು ಈ ಏನು ಶಿಕ್ಷಣ ಇಲಾಖೆಗೆ ಏನೇನು ಬೇಕು ಅವೆಲ್ಲ ಮಾಹಿತಿ ಇತ್ತು ನಮ್ಮ ಕಡೆ, ಪರ್ಫೆಕ್ಟ್ ಆಗಿತ್ತು, 100% ಇತ್ತು. ಹಾಗಾಗಿ ಅವರು ಸಂತೋಷದಿಂದ ಅದನ್ನ ಕೊಟ್ಟರು ಪರ್ಮಿಷನ್. ಆ ನಂತರ ಸ್ಟಾರ್ಟಿಂಗ್ ಒಂದು 20-25 ಹುಡುಗರು ಬಂದ್ರು. ಆ 25 ಹುಡುಗರನ್ನಲ್ಲೇ ನಾವು ಬೆಳೆಸ್ತೇವೆ ಅದನ್ನ. ಅದರಲ್ಲೂ ಸ್ವಲ್ಪ ವೀಕ್ ಇತ್ತು ಹುಡುಗರೆಲ್ಲ, ಪರ್ಸೆಂಟೇಜ್ ಮಾಡ್ಲಿಲ್ಲ. ಸ್ಟಾರ್ಟಿಂಗ್ ಕಡಿಮೆ ಫೀ ತಗೊಂಡು ಒಂದು 10,000, 15,000, 5,000, ಕೆಲವರು ಫ್ರೀ ಹಿಂಗೆಲ್ಲ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ರು ಸಹಿತ ಆ ಲೆವೆಲ್ ಅಲ್ಲಿ ಬರ್ಲಿಲ್ಲ ಅವರು. ಆ ನಂತರ ಸ್ವಲ್ಪ ಸ್ಟ್ಯಾಂಡ್ ಆಯ್ತು. ಏನ್ ಕ್ರಮಗಳನ್ನು ತಗೊಳ್ಳಲಾಯ್ತು ಆ ಟೈಮಲ್ಲಿ? ಅಂದ್ರೆ ಈಗ ಶಿಕ್ಷಕರು ಅಥವಾ ಈಗ ಅಂದ್ರೆ ಪ್ರತಿ 2 ವರ್ಷಕ್ಕೂ 5 ವರ್ಷಕ್ಕೂ ವ್ಯವಸ್ಥೆ ಬದಲಾಗಿರುತ್ತೆ, ಟೆಕ್ನಾಲಜಿ ಬರ್ತಾ ಇರುತ್ತೆ. ಸೊ ಇದಕ್ಕೆ ಮಕ್ಕಳನ್ನ ನಾವು ತಯಾರು ಮಾಡೋದು ಅಂತಂದ್ರೆ ಅಷ್ಟು ಸುಲಭದ ಮಾತಾಗಿರೋದಿಲ್ಲ ಅಂತ. ಅಂದ್ರೆ ಅದಕ್ಕೆಲ್ಲ ಏನ್ ಮಾಡೋದು ಅಂದ್ರೆ ಎಕ್ಸ್ಟ್ರಾ ಕ್ಲಾಸಸ್ ತಗೊಂಡು ಮತ್ತೆ ಅದಕ್ಕೆಲ್ಲ ಪ್ರೈಸ್ ಕೊಡ್ತಾ ಬಂದು, ಯಾರು ಪ್ರೋತ್ಸಾಹ ಕೊಟ್ಟು ಮಕ್ಕಳಿಗೆಲ್ಲ, ಬಡವರಿಗೆ ಹೆಚ್ಚಿಗೆ ನಾವು ಬಡವರಿಗೆ ಆಶ್ರಯ ಕೊಡ್ಬೇಕಲ್ಲ, ಅವ್ರಿಗೆ ನಾವು ಮೇಲ್ ತರಬೇಕು. ಏನೋ ಟಾಪ್ ಇದ್ದವರು ತರೋದಲ್ಲ, ಯಾರು ಕಡಿಮೆ ಹಂತದಲ್ಲಿ ಇರ್ತಾರೋ ಅವ್ರಿಗೆ ಮೇಲ್ಮಟ್ಟಕ್ಕೆ ತರ್ತಕ್ಕಂಥದ್ದು ನಮ್ಮ ಧರ್ಮ. ಆದ್ರಿಂದ ಅಂತವ್ರಿಗೆ ನಾವು ಮೇಲ್ಮಟ್ಟಕ್ಕೆ ತಂದು ಅವ್ರಿಗೆಲ್ಲ ಒಳ್ಳೆ ಶಿಕ್ಷಣ. ಇವತ್ತು ಇದರಲ್ಲಿ SSLC ಅಲ್ಲಿ 3rd ಕ್ಲಾಸ್ 3ನೇ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದವರು PUC ಬಂದ ತಕ್ಷಣ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಬೇಕು. ಆ ರೀತಿ ಅವ್ರಿಗೆ ನಾವು ನಮ್ಮ ಶಿಕ್ಷಣ ಇಲಾಖೆ ಒಳಗೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ. ಓಕೆ. ಇನ್ನು ನೀವು ಹೇಳಿದ್ರಿ ಹಲವಾರು ಸವಾಲುಗಳು ಎದುರಾಯಿತು ಈ ಸಂದರ್ಭದಲ್ಲಿ ಅಂತ. ಅದನ್ನ ನಂತರದಲ್ಲಿ ಈಗ ಮಕ್ಕಳು ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನ ಪಡಿತಾ ಇದ್ದಾರೆ, ಎಲ್ಲವೂ ಕೂಡ ಸರಿ. ಬಟ್ ಇವತ್ತಿನ ಯುವಕರಲ್ಲಿ, ಯುವ ಪೀಳಿಗೆಯಲ್ಲಿ ಆಧ್ಯಾತ್ಮದ ಒಲವು ಎಲ್ಲೋ ತೀರಾ ಕಡಿಮೆ ಆಗ್ತಾ ಇದೆಯಾ, ಅಥವಾ ಇದರ ನೋಡುವಂಥ ದೃಷ್ಟಿಕೋನಗಳು ಬದಲಾಗ್ತಾ ಇದೆಯಾ? ಇದಕ್ಕೇನು ಹೇಳ್ತೀರಿ ಗುರುಗಳೇ? ಹಂಗೇನಿಲ್ಲ, ಎಲ್ಲರಲ್ಲೂ ಆಧ್ಯಾತ್ಮದ ಒಲವು ಇರ್ತದೆ. ಈಗ ನಮ್ಮಲ್ಲೆಲ್ಲ ಮಕ್ಕಳಿದಾರಲ್ಲ, ಅವರೆಲ್ಲ ದಿನ ಬಸವಣ್ಣವರ ಒಂದು ವಚನವನ್ನು ಹೇಳಿ ಅವರು ಪ್ರಸಾದ ಮಾಡ್ತಾರೆ. ಆಯ್ತು ಬಸವ ನಿನ್ನಿಂದ ಗುರು ಸ್ವಾಯಿತವನಿಗೆ ಅಂತ ಹೇಳಿ, ಆಯ್ತು ಬಸವನಿಂದ ಪ್ರಸಾದ ಸ್ವಾಯಿತ ಅಂತ ಹೇಳಿ ಒಂದು ಅಲಂ ಪ್ರಭುದೇವರ ವಚನ ಬರ್ತದೆ. ಆ ವಚನ ಹೇಳಿ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಅಂದಾಗ ಅವರು ನಮ್ಮ ಆಶ್ರಮದ ವಾತಾವರಣಕ್ಕೆ ಬಂದಾಗ ಒಂದಾದ್ರೂ ಒಂದು ವಚನವನ್ನ ಕಲ್ತು ಹೋಗೇ ಹೋಗ್ತಾರೆ. ಅವ್ರ ಮನಸ್ಸು ಎಷ್ಟು ಪರಿವರ್ತನೆ ಆಗುತ್ತೆ. ಯಾರು ಅಷ್ಟೊಂದು ಇದಕ್ಕೆ ಹೋಗೋದಿಲ್ಲ. ಅಲ್ಲ, ಈಗ ನಿಮ್ಮ ಶಾಲೆ ಮಕ್ಕಳನ್ನ, ಆಶ್ರಮದ ಮಕ್ಕಳನ್ನ ಹೊರತುಪಡಿಸಿ ನಾನು ಸರ್ವೇ ಸಾಮಾನ್ಯವಾಗಿ ಕೇಳ್ತಾ ಇದ್ದೀನಿ ಅದ್ರ ಬಗ್ಗೆ. ಏನ್ ಕಾರಣಗಳಾಗಬಹುದು ನಿಮ್ಮ ಪ್ರಕಾರ? ಏನ್ ಬದಲಾವಣೆಗಳಾಗಬೇಕು ಅಂತ ಹೇಳ್ತೀರಿ? ಬದಲಾವಣೆ ಅಂತಂದ್ರೆ ಹೆಚ್ಚು ಮಕ್ಕಳಿಗೆ ಈ ಆಧ್ಯಾತ್ಮದ ಕಡೆನೆ ಎಳಿಬೇಕು. ಈ ವಾಟ್ಸಪ್, ಫೇಸ್ಬುಕ್, ಕೆಲವು ಬೇರೆ ಬೇರೆ ಈ ಒಂದು ಇದಕ್ಕೆ ಹೋಗ್ಬಾರ್ದು. ಮಕ್ಕಳು ಹೆಚ್ಚಿಗೆ ಈ ದೇವರು ಧರ್ಮ ಅಂದ್ರೆ ತಿಳ್ಕೊಳ್ಳುವಂತ ಆಸಕ್ತಿ ಬರ್ಬೇಕು, ಈ ಒಂದು ಇದಿರ್ಬೇಕು ಅವ್ರಿಗೆ. ಹಾಗಾದ್ರೆ ಅವರು ಅದನ್ನ ಆ ಲೆವೆಲ್ ಬಿಟ್ಟು ಈ ಒಂದು ಪತ್ರಿಕೆ ಎಳಲಿಕ್ಕೆ ಸಾಧ್ಯ. ನೀವು ಮಾತೆ ಮಹಾದೇವಿ ಅವ್ರನ್ನ ನೋಡಿನೇ ಸ್ಫೂರ್ತಿ ತೆಗೆದುಕೊಂಡು ದೀಕ್ಷೆ ಪಡೆದುಕೊಂಡು ಇಲ್ಲಿವರೆಗೂ ಕೂಡ ಸಾಗಿ ಬಂದಿದ್ದೀರಿ. ಅನೇಕ ವರ್ಷಗಳ ಕಾಲ ಅವರು ಹಾಕಿಕೊಟ್ಟ ಮಾರ್ಗದರ್ಶನವನ್ನು ನಡೆದುಕೊಂಡು ಬಂದಿದ್ದೀರಿ. ಅವರ ಬಗ್ಗೆ, ಅವರು ಅನೇಕ ಮಹತ್ವಾಕಾಂಕ್ಷೆಗಳನ್ನು ಇಟ್ಕೊಂಡಿದ್ರು, ಯುವ ಪೀಳಿಗೆ ಅಥವಾ ಸಮಾಜದ ಬಗ್ಗೆ, ಶೈಕ್ಷಣಿಕವಾಗಿ ಆಗಿರಬಹುದು, ಪ್ರತಿಯೊಂದರ ಬಗ್ಗೆನೂ ಏನು ಹೇಳ್ತೀರಿ ಗುರುಗಳೇ? ಮಾತೆ ಮಹಾದೇವಿಯವರು ಅಂದ್ರೆ ಇಡೀ ಕರ್ನಾಟಕ ಎಲ್ಲ 4 ರಾಜ್ಯದ ಜನತೆಗೂ ಗೊತ್ತು. ಹೌದು. ಅವ್ರು ಯಾವ ರೀತಿ ಕ್ರಾಂತಿಯನ್ನು ಮಾಡಿದ್ರು, ಯಾವ ರೀತಿ ಕ್ರಾಂತಿಕಾರಿ ವಿಚಾರಗಳನ್ನ ಜನರಲ್ಲಿ ಬಿತ್ತಿದ್ರು. ಈಗ ಧರ್ಮಗುರು ಬಸವಣ್ಣನವರು ಅಂತ ಮೊಟ್ಟ ಮೊದಲಿಗೆ ಹೇಳಿದವರೇ ಮಾತೆ ಮಹಾದೇವಿಯವರು. ಧರ್ಮ ಕ್ಷೇತ್ರ ಕೂಡಲ ಸಂಗಮವನ್ನು ಗುರುತಿಸಿಕೊಟ್ಟವರೇ ಮಾತೆ ಮಹಾದೇವಿಯವರು. ಲಕ್ಷಾಂತರ ಜನವನ್ನ ಶರಣಮೇಳ ಅನ್ನುವಂಥ ಕಾರ್ಯಕ್ರಮದಲ್ಲಿ, ಆಧ್ಯಾತ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸೇರಿಸ್ತಕ್ಕಂಥವರೇ ಮಾತೆ ಮಹಾದೇವಿಯವರು. 1988 ಇಸ್ವಿನಲ್ಲಿ ಅವರು ಶರಣಮೇಳ ಅನ್ನೋ ಕಾರ್ಯಕ್ರಮವನ್ನು ಹುಟ್ಟಾಕಿ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಕಡೆಯಿಂದ ಲಕ್ಷಾಂತರ ಜನ ಬರಬೇಕು, ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಆಮೇಲೆ ಹೆಚ್ಚು ಅವರಿಗೆ ಈ ಇದ್ರ ಬಗ್ಗೆ ಕಾಂಟ್ರವರ್ಸಿ, ಇದ್ರ ಬಗ್ಗೆ ಜಾಸ್ತಿ ಅಂದ್ರೆ
ಸತ್ಯವನ್ನ ಹೇಳೋದು. ಕಾಂಟ್ರವರ್ಸಿ ಅಂದೇನು ಸತ್ಯ, ನೇರ ನುಡಿ. ಯಾರ ಮುಖಾನು ನೋಡ್ತಿರ್ಲಿಲ್ಲ ಅವರು. ಬೇಕಾದವ್ರಲ್ಲಿ ಒಂದ್ಸಲ ಯಾವ್ದೋ ಟಿವಿನಲ್ಲಿ ಸಂದರ್ಶನ ಮಾಡ್ತಿರ್ಬೇಕಾದ್ರೆ ಅವರು ರಾಜಕೀಯದ ಬಗ್ಗೆ ಕೇಳಿದಾಗ ಸಿದ್ದರಾಮಯ್ಯನವ್ರ ಬಗ್ಗೆನೆ ಕೇಳಿದ್ರು. ಸಿದ್ದರಾಮಯ್ಯನ ಬಗ್ಗೆ ಕೇಳಿದಾಗ ಸಿದ್ದರಾಮಯ್ಯನವರು ಆಚಾರದಲ್ಲಿ ಲಿಂಗವಂತರು, ತತ್ವದಲ್ಲಿ ಲಿಂಗವಂತರು. ಆದ್ರೆ ಯಡಿಯೂರಪ್ಪನವರು ಹುಟ್ಟಿನಿಂದ ಲಿಂಗಾಯತರಾದ್ರೂ ಸಹಿತ ಅವರ ತತ್ವದಲ್ಲಿ ಲಿಂಗಾಯತರಲ್ಲ ಅಂತ ಹೇಳಿದ್ರು. ಇಂಥ ಒಂದು ನೇರ ನುಡಿಯನ್ನು ಯಾರು ಮಠಾಧೀಶರು ಹೇಳಕ್ ಸಾಧ್ಯ? ಅಂತ ಒಂದು ಕೆಚ್ಚ ಅವರಿಗೆ, ಅಂತ ಒಂದು ಗಂಡೇದೆ ಅಂತಾರಲ್ಲ ಆ ರೀತಿ ಅವರು ಯಾರು ಯಾವ ಮಿನಿಸ್ಟರ್ ಆಗ್ಲಿ, ಯಾವ ಸ್ವಾಮೀಜಿಗಳಾಗ್ಲಿ, ಯಾವ ಮಠಾಧೀಶರು, ದೊಡ್ಡ ದೊಡ್ಡ ಮಠಾಧೀಶರು ಯಾರು ಬಿಡ್ತಿರ್ಲಿಲ್ಲ, ನೇರವಾಗಿ ಹೇಳ್ತಿದ್ರು. ಆದ್ರೆ ಅವರ ಒಂದು ಆನ್ಸರ್ ಅಷ್ಟೇ ಕರೆಕ್ಟ್ ಇರ್ತಿತ್ತು. ಅವರು ಪ್ರತಿಯೊಂದು ಮಾತಾಡ್ಬೇಕಾದ್ರೂ ಸಾಹಿತ್ಯ ಆಧಾರ ತಗೊಳ್ಳಿ ಮಾತಾಡ್ತಿದ್ರು, ಯಾವ್ದು ಬಿಟ್ಟು ಮಾತಾಡ್ತಿರ್ಲಿಲ್ಲ. ಅಂತ ಒಂದು ಮಾತಾಜಿ ಅವರು ಇನ್ನೂ ಒಂದಷ್ಟು ದಿವಸ ಇರ್ಬೇಕಾಗಿತ್ತು. ಕೊನೆಯಲ್ಲಿ ನಾವು ಮಾತಾಜಿ ಸೇವೆ ಮಾಡಿದೀವಿ, ನಾವು ಬಹಳ ಪುಣ್ಯವಂತರು ಹೇಳ್ಬೇಕಂದ್ರೆ. ಒಂದು 10 ವರ್ಷಗಳ ಕಾಲ ಅವ್ರ ಜೊತೆಗೆ ಜಾಸ್ತಿ ಒಡನಾಟ ಮಾಡುದು, ಅವ್ರ ಎಲ್ಲಾ ವಿಷಯನೂ ನಮ್ಮ ಹತ್ರ ಜಾಸ್ತಿ ಹೊತ್ತು ಹೇಳ್ತಾ ಇದ್ರು. ಕೊನೆಯಲ್ಲಿ ಅವ್ರಿಗೆ ಅನಾರೋಗ್ಯ, ಇದು ವಯೋಸಹಜ ಅಂದ ತಕ್ಷಣ ಅವ್ರಿಗೆ ಮಣಿಪಾಲ್ ಹಾಸ್ಪಿಟಲ್ ಇದ್ರಲ್ಲ, ಅವಾಗ ನಾನು ಅವ್ರ ಜೊತೆಗಿದ್ದೆ. ಅವ್ರು ಯಾವ ರೀತಿ ಅವ್ರ ಲಿಂಗೈಕ್ಯ ಆದಾಗ ನಾವು ಪಕ್ಕದಲ್ಲೆಲ್ಲ ಇದ್ದು ನಾವು ಇನ್ನೂ ಅದನ್ನ ನೆನ್ಸ್ಕೊಂಡ್ರೆ ದುಃಖ ತಡ್ಕೊಳಕಲ್ಲ, ಅಷ್ಟು ಒಳಗೆ ಬಂದ್ಬಿಡ್ತದೆ. ಅವರೆಲ್ಲ ಸಾಧನೆ ಏನೇನ್ ಮಾಡಿದ್ರು ಅದನ್ನೆಲ್ಲ ಹೇಳ್ಕೊತ ಬರ್ತಿದ್ರು. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಈ ಸಂಪ್ರದಾಯ ಮಠಾಧೀಶರಿಂದ ನಾವು ಬಹಳಷ್ಟು ಎದುರಿಸ್ಬೇಕಾಯ್ತು. ಈ ಪುರೋಹಿತ ಶಾಹಿಗಳಿಂದ ಈ ಬಸವ ತತ್ವವನ್ನು ಹೊರಬರ್ಬೇಕಾದ್ರೆ ಬಹಳ ಕಠಿಣ ಪರಿಶ್ರಮ ಆಯ್ತು. ಇದನ್ನೆಲ್ಲ ಉಳಿಸ್ಬೇಕು ಅಂತ ಹೇಳಿ ಅವರು ಅನೇಕ ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ. ಬಸವ ತತ್ವದ್ದು 100 ಸಾಹಿತ್ಯಗಳ ರಚನೆ ಮಾಡಿದ್ರು. ಬಸವ ವಚನಾಮೃತ ಅಂತ ಹೇಳಿ ಒಂದು ಪುಸ್ತಕ ಮಾಡಿದ್ದಾರೆ. ಬಸವಣ್ಣನವರ ಸಮಗ್ರ ವಚನಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಮೊನ್ನೆ ನಮ್ಮ ಶರಣಬೇಳ ಕಾರ್ಯಕ್ರಮದಲ್ಲಿ ಅಂಶಲೇಖ ಅವರಿಗೆ ಕರೆಸಿದ್ದು, ಅವರು ಆ ವಚನವನ್ನು ಓದಿ ಅದರ ಅರ್ಥವನ್ನು ಹೇಳಿದ್ರು. ಅವ್ರು ಹೇಳಿದ್ರು ಅಂಶಲೇಖ ಅವರು, ಮಹಾ ಅದ್ಭುತ ಇದು, ಸಾಮಾನ್ಯ ಅಲ್ಲ, ನಮ್ಮಂತವ್ರು ಬರೆಯಕ್ ಆಗೋದಿಲ್ಲ, ಇದನ್ನ ದೈವಿ ಶಕ್ತಿ ಇದ್ದವ್ರು ಮಾತ್ರ ಬರ್ಲಿಕ್ಕೆ ಸಾಧ್ಯ ಅಂತ. ಒಂದು ವಚನಗಳಿಗೆ ವ್ಯಾಖ್ಯಾನ ಬರಿಬೇಕಾದ್ರೆ ಅವರು ಎಷ್ಟು ತಪಸ್ ಮಾಡಿದ್ರು ಮಾತಾಜಿ ಅವರು ಅಂದ್ರೆ, ಋಷಿಕೇಶದಲ್ಲಿ ತಪಸ್ ಮಾಡಿದ್ದಾರೆ. ಅವ್ರು ಬಾಲ್ಯದಲ್ಲಿ ಹೋಗಿ ಅಲ್ಲೆಲ್ಲ ಆಧ್ಯಾತ್ಮದ ಒಂದು ಇದನ್ನು ಬೆಳೆಸ್ಕೊಂಡು ಆ ಒಂದು ಮಟ್ಟಕ್ಕೆ ಬೆಳೆದ್ರು ಅವ್ರು ಮಾತಾಜಿ. ಏನು ಅವರು ಅಂದ್ರೆ ಮಹತ್ವಾಕಾಂಕ್ಷಿ ಯೋಜನೆ ಅಥವಾ ಇನ್ನೊಂದೇನೋ ಅಂತ ಅಂದುಕೊಂಡಿದ್ದು, ಅದನ್ನ ಸಹಕಾರಗೊಳಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಪರಿಶ್ರಮಿಸ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ಯಾವ್ದ್ರ ಬಗ್ಗೆ ಹೇಳ್ತೀರಿ? ಅದು ಲಿಂಗಾಯತ ಧರ್ಮ ಹೋರಾಟ. ನಿಜ 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 ನಿಜ. ಲಿಂಗಾಯತ ಧರ್ಮ ಹೋರಾಟ ಹುಟ್ಟಾಕದೇ ಮಾತೆ ಮಾಡಿ, ಅದುವರೆಗೆ ಯಾರು ಅದನ್ನ ಹುಟ್ಟಾಕಿರ್ಲಿಲ್ಲ. 40 ದಶಕಗಳ ಒಂದು ಇತಿಹಾಸದಲ್ಲೇ ಅವರು ಅದ್ಭುತ ಸಾಧನೆಯನ್ನ ಮಾಡಿ ತೋರಿಸಿದ್ರು. ಇದೇ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಸಿದ್ದರಾಮಯ್ಯನವರು ಅದನ್ನ ಶಿಫಾರಸು ಮಾಡಿದ್ರು. ಅದೇ ನಾಗಮೋಹನ್ ದಾಸ್ ವರದಿ ಆಧಾರ ಪ್ರಕಾರ ಮಾಡಿದ್ದಾರೆ, ಅವ್ರೇನು ತಪ್ಪಿಲ್ಲ. ಆದ್ರೆ ಅದೊಂದು ಸಾಕಾರ ಆಯ್ತು, ಅದಕ್ಕೆ ಇನ್ನೂ ಮಾನ್ಯತೆ ಸಿಕ್ಕಿಲ್ಲ. ಅದು ಹೋರಾಟ ಇನ್ನೂ ನಡೀತಾನೆ ಇದೆ, ನೋಡೋಣ ಹೇಳಿತನ ಆಗುತ್ತೆ. ಆದ್ರೆ ಇನ್ನೊಂದು ಅದಕ್ಕಿಂತ ಒಂದು ಮಹತ್ವಾಕಾಂಕ್ಷೆ ಅಂತಂದ್ರೆ, ಅವರು ಇಲ್ಲಿ ಮೈಸೂರು ರೋಡಲ್ಲಿ ಒಂದು 112 ಅಡಿ ಬಸವಣ್ಣವರ ಒಂದು ಸ್ಟ್ಯಾಚು ಆಗ್ತಾ ಇದೆ. ಅದು ಮಾಡಬೇಕು ರಾಜಧಾನಿ ಒಳಗೆ ಅಂತಿತ್ತು. ಅದು ರೆಡಿ ಆಗಿದೆ, 2 ತಿಂಗಳಲ್ಲಿ ಓಪನಿಂಗ್ ಆಗುತ್ತೆ, ಲೋಕಾರ್ಪಣೆ ಆಗುತ್ತೆ. ಅದ್ರ ಜೊತೆಗೆ ಧರ್ಮ ಗ್ರಂಥವನ್ನ ಒಂದು ರಚನೆ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಲಿಂಗಾಯತ ಧರ್ಮೀಯರಿಗೆ ಒಂದು ಧರ್ಮ ಗ್ರಂಥ ಇಲ್ಲ. ಈಗ ಸಿಖ್ ಧರ್ಮ, ಮುಸ್ಲಿಂ ಧರ್ಮ, ಕ್ರೈಸ್ತ ಧರ್ಮ ಇವ್ರಿಗೆಲ್ಲರಿಗೂ ಇದೆ, ನಮ್ಮ ಲಿಂಗಾಯತರಿಗಿಲ್ಲಲ್ಲ. ಅದಕ್ಕೆ ಮಾತಾಜಿಯವರು ಅದನ್ನ ಸಮಗ್ರವಾಗಿ ಬಸವಾದಿ ಶರಣರ ವಚನ ಸಾಹಿತ್ಯವನ್ನು ತೆಗೆದುಕೊಂಡು ರಚನೆ ಮಾಡಿದ್ದಾರೆ. ಅದು ಅದ್ಭುತ ಇದೆ. ಅದು ಈ 112 ಅಡಿ ಮೂರ್ತಿ ಲೋಕಾರ್ಪಣೆ ಟೈಮ್ ನಲ್ಲಿ ಅದನ್ನು ಬಿಡುಗಡೆ ಮಾಡ್ತೀವಿ. ಓಹೋ, ಸೊ ಅದಕ್ಕೆ ಎಲ್ಲವೂ ಕೂಡ ನಿಗದಿ ಆಗಿದೆ ಈಗಾಗಲೇ ಅಂತ. ಓಕೆ ಓಕೆ ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ಅಂದರೆ ಜನತೆಗೆ ಈಗ ಅನೇಕ ವಿಚಾರಗಳು ಚರ್ಚೆಯಲ್ಲಿದೆ, ಧರ್ಮ ಮತ್ತೊಂದು ಆಯಿತಾ, ಹಿಂದೂ ಮುಸ್ಲಿಂ ಅಥವಾ ಇನ್ನೊಂದೇನೋ ವಿಚಾರಕ್ಕೆ. ಸೊ ಇದ್ರ ಬಗ್ಗೆನೇ ಒಂದು ರೀತಿಯಾಗಿ ರಾಜಕಾರಣಿಗಳು ಇದರಲ್ಲೇ ಮುಳುಗು ಹೋಗಿದ್ದಾರೆ ಅಂತ ಹೇಳಿದ್ರು ಸುಳ್ಳಾಗೋದಿಲ್ಲ. ಸೊ ಜನರಿಗೆ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಿ ಸಾಮಾನ್ಯವಾಗಿ ಅಂತಿಮವಾಗಿ ಕಾರ್ಯಕ್ರಮದಲ್ಲಿ? ಅಂದರೆ ಅವರವ್ರ ಧರ್ಮ ಅವ್ರವ್ರು ಪಾಲಿಸ್ಬೇಕು, ಅದನ್ನ ನಾವು ಇದು ಮಾಡೋದಿಲ್ಲ, ಅವ್ರವ್ರ ಇಷ್ಟ. ನಮ್ಮ ಧರ್ಮ ನಾವು ಪಾಲಿಸ್ತೀವಿ, ನಿಮ್ಮ ಧರ್ಮ ನೀವು ಪಾಲಿಸ್ತೀವಿ. ಒಟ್ಟಾರೆ ಹೇಳ್ಬೇಕಂದ್ರೆ ದೇವರ ಒಬ್ಬನೇ, ನಾಮ ಹಲವು. ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು 2 ಜಾತಿ ಇಲ್ಲ, ಒಂದು ಗಂಡು ಜಾತಿ, ಇನ್ನೊಂದು ಹೆಣ್ಣು ಜಾತಿ. ಅದರಲ್ಲಿ ಧರ್ಮ ಸಂಸ್ಕಾರ ಪಡ್ಕೊಂಡು ಅವ್ರವ್ರ ಧರ್ಮ ಆಚರಣೆಗಳನ್ನು ಮಾಡ್ತಾರೆ. ಆದ್ರೆ ಯಾರು ಕೂಡ ಈ ಕೋಮು ಭಾವನೆ, ಈ ವಿಷ ಬೀಜ ಬಿತ್ತುವಂತ ಕೆಲಸವನ್ನು ಮಾಡಬಾರ್ದು.
ಎಲ್ಲ ಧರ್ಮವೂ ನಾವು ಅನ್ಯೋನ್ಯವಾಗಿ ಸಹೋದರ ರೀತಿ ನಾವು ಬದುಕಬೇಕು ಎಂಬುದೇ ನನ್ನ ಓಕೆ ಓಕೆ ಗುರುಗಳೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಅನೇಕ ವಿಷಯಗಳನ್ನು ಹೇಳಿದ್ದೀರಿ. ಇದೇ ರೀತಿಯಾಗಿ ನಿಮ್ಮ ಒಂದು ಸಮಾಜಮುಖಿ ಕಾರ್ಯಗಳು, ವಿದ್ಯಾಭ್ಯಾಸವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದು ಕೂಡ ಇದೇ ರೀತಿಯಾಗಿ ಸಾಗಲಿ. ಇನ್ನೊಂದಷ್ಟು ಅತಿ ಹೆಚ್ಚು ಈಗ ನೂರಾರು ಮಕ್ಕಳಿರೋರು, ಸಾವಿರಾರು ಮಕ್ಕಳ ಇಲ್ಲಿಂದ ವಿದ್ಯಾಭ್ಯಾಸ ಪಡ್ಕೊಂಡು ಅವರ ಜೀವನವನ್ನು ರೂಪಿಸ್ಕೊಳ್ಳಿ ಅಂತ ನಾವು ಕೂಡ ಆಶಿಸ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ಧನ್ಯವಾದ. ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಯುವರತ್ನ ಕಾರ್ಯಕ್ರಮದ ಒಂದು ವಿಶೇಷ ಸಂಚಿಕೆಯಲ್ಲಿ ಮಹದೇಶ್ವರ ಸ್ವಾಮೀಜಿಯವರನ್ನು ನಾವು ಮಾತನಾಡಿಸಿದ್ವಿ. ಅವರ ಪುರಾಶ್ರಮದ ಬಗ್ಗೆ ಕೇಳಿದ್ವಿ. ಈಗ ಅವರ ಒಂದು ದೀಕ್ಷೆಯ ನಂತರದಲ್ಲಿ ಅನೇಕ, ಅಂದರೆ ಈಗಾಗಲೇ ಹತ್ತತ್ರ ಒಂದು 2-3 ದಶಕಗಳಿಂದಲೂ ಕೂಡ ಒಂದು ರೀತಿಯಾಗಿ ಹೋರಾಟದ ಜೀವನವನ್ನೇ ನಡೆಸ್ಕೊಂಡು ಮಕ್ಕಳಿಗೋಸ್ಕರನೇ ಬದುಕಿ ಅವರ ಒಂದು ವ್ಯಕ್ತಿತ್ವ ರೂಪಿಸುವಲ್ಲಿ ಶ್ರಮ ಪಡ್ತಾ ಇದ್ದಾರೆ. ಮಾತೆ ಮಹಾದೇವಿ ಅವರ ಕನಸನ್ನು ನನಸಾಗಿಸುವತ್ತ ಹೆಜ್ಜೆ ಇಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವರ ಈ ಪಯಣ ಇದೇ ರೀತಿಯಾಗಿ ಸಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ತುಂಬ ಖುಷಿ ಅಂತದೆ. ಅಂದರೆ ನಾವು ಅಂದ್ಕೊಂಡಿರಲಿಲ್ಲ ಇವೆಲ್ಲ ಅವಾರ್ಡ್ ಸಿಗ್ತದೆ ನಮಗೆ ಅಂಥೇಳಿ. ನಮಗೆ ಒಬ್ಬರು ಕಾಲ್ ಮಾಡಿಬಿಟ್ಟು, ಇಲ್ಲ ತಾವು ಜಿ ಕನ್ನಡ ನ್ಯೂಸ್ಗೆ ಸ್ಟುಡಿಯೋಕ್ಕೆ ಬರಬೇಕು ಅಂತ ಹೇಳಿದ್ರು, ರವಿ ಸರ್ ಅವರು. ಆವಾಗ ನಾವು ಬಂದು ಏನು ಎದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಆಮೇಲೆ ಅವರು ನಮ್ಮ ಜೀವನ ಸಾಧನೆ ಬಗ್ಗೆ ಕೇಳಿದ್ರು, ಏನೇನು ಮಾಡಿದ್ದೀರಿ ನೀವೆಲ್ಲ ಅಂಥೇಳಿ. ನಮ್ಮದೆಲ್ಲ ಒಂದು ಲೈಫ್ ಹಿಸ್ಟ್ರಿಯಲ್ಲಿ ನಾವು ಅವರಿಗೆಲ್ಲ ಹೇಳ್ದು ತಿಳಿಸ್ತು. ಈಗ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಈ ಒಂದು ಯುವರತ್ನ ಪ್ರಶಸ್ತಿ ಸಿಕ್ಕಿರೋದು ನಮಗೆ ಭಾಳ ಸಂತೋಷ ಅನ್ನಿಸ್ತು.